ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಇಂದಿನ ದಿನ ನಾವು ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಅಂತ 4 ಪುರುಷಾರ್ಥಗಳು ಇವೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಏನಿದು ಅಂತ ನೋಡೋಣ. ಧರ್ಮ ಅಂದರೆ ಏನು, ಅರ್ಥ ಅಂದರೆ ಏನು, ಕಾಮ ಅಂದರೆ ಏನು, ಮೋಕ್ಷ ಅಂದರೆ ಏನು? ಧರ್ಮ ಅಂದರೆ ಏನು ಅಂದರೆ, ಧರ್ಮ ಅಂದರೆ ನಮ್ಮ ಸಹಜ ಸ್ವಭಾವವನ್ನು ಧರ್ಮ ಅಂತ ಹೇಳ್ತವೆ. ನಮ್ಮ ಯಾವುದೇ ಸಹಜ ಸ್ವಭಾವ ಇದೆಯಲ್ಲ, ಅದು ನಮ್ಮ ಧರ್ಮ. ಹಾಗಾಗಿ ಒಬ್ಬೊಬ್ಬನ ಧರ್ಮ ಒಂದೊಂದು ಥರ ಇರುತ್ತೆ. ಯಾಕಿದು ಒಬ್ಬೊಬ್ಬನ ಮನಸ್ಸು ಅಂತ ನಾವು ಹೇಳ್ತೇವೆ. ಹಾಗಾದರೆ ಮನಸ್ಸೇ ಧರ್ಮವೋ? ಮನಸ್ಸೇ ಧರ್ಮ ಅಲ್ಲ. ನಮ್ಮ ಹಿಂದಿನ ಜನ್ಮದ ಸಂಸ್ಕಾರದ ಪ್ರಕಾರ ನಮ್ಮಲ್ಲಿ ವಾಸನೆಗಳು ಉತ್ಪತ್ತಿ ಆಗುತ್ತೆ. ಆ ವಾಸನೆಗಳ ಪ್ರಕಾರ ನಾವು ನಡ್ಕೊಳ್ತೇವೆ, ಅದು ಸ್ವಭಾವ ಆಗೋಗತ್ತೆ. ನಮ್ಮ ವಾಸನೆಗಳು ನಮ್ಮ ಸ್ವಭಾವವನ್ನು ನಿರ್ಧಾರ ಮಾಡುತ್ತೆ. ಅದು ಸಾಮಾನ್ಯ ರೂಪದಲ್ಲಿ ನೋಡಿದಾಗ ನಮ್ಮ ಧರ್ಮ ಆಗಿರುತ್ತೆ. ಹಾಗಾಗಿ ಒಬ್ಬ ನಡೆಯುವಂತೆ ಇನ್ನೊಬ್ಬ ನಡೆಯೋದಿಲ್ಲ. ಒಬ್ಬ ಇಷ್ಟಪಡುವಂತೆ ಇನ್ನೊಬ್ಬ ಇಷ್ಟಪಡೋಲ್ಲ. ಒಬ್ಬನಿಗೆ ಯಾವ್ದು ಸರಿ ಇದೆಯೋ ಅದು ಇನ್ನೊಬ್ಬನಿಗೆ ಸರಿ ಅನ್ಸೋಲ್ಲ. ಇನ್ನೊಬ್ಬನಿಗೆ ತಪ್ಪು ಅನಿಸಿದ್ದು ಬೇರೆಯವ್ರಿಗೆ ಇನ್ನೊಬ್ಬನಿಗೆ ತಪ್ಪು ಅನಿಸೋಲ್ಲ. ಹಾಗಾಗಿ ಧರ್ಮ ಅನ್ನೋದು ಸ್ವಭಾವ ಅಂತ ನಾವು ತೆಗೆದುಕೊಂಡಾಗ ಧರ್ಮದಲ್ಲಿ ಸಾಕಷ್ಟು ವ್ಯತ್ಯಾಸ ಬಂದುಬಿಡತ್ತೆ, ಸಾಕಷ್ಟು ವ್ಯತ್ಯಾಸ ಬರುತ್ತೆ. ಈ ಧರ್ಮವನ್ನು ಅನೇಕ ಅರ್ಥದಲ್ಲಿ ನಾವು ವಿಶ್ಲೇಷಿಸಬಹುದಾಗಿದೆ. ಧರ್ಮ ಅನ್ನುವ ಶಬ್ದಕ್ಕೆ ನೀವು ಯಾವ ಮಟ್ಟದಲ್ಲಿ ಧರ್ಮ ಶಬ್ದವನ್ನು ನೀವು ಉಪಯೋಗಿಸ್ತೀರಿ ಅನ್ನೋದ್ರ ಮೇಲೆ ಧರ್ಮದ ವಿಚಾರ ನಾವು ಹೇಳಬೇಕಾಗತ್ತೆ. ಈ ಸ್ವಲ್ಪ ಮೇಲಿನ ಮಟ್ಟದಲ್ಲಿ, ಅಂದರೆ ಸಾಮಾನ್ಯ ಮಟ್ಟದಲ್ಲಿ ಧರ್ಮ ಅನ್ನೋ ಒಂದು ಶಬ್ದವನ್ನು ನಾವು ಉಪಯೋಗಿಸಿದಾಗ ಏನನ್ನು ನಾವು ಧಾರಣೆ ಮಾಡಬೇಕೋ ಅದನ್ನು ಧರ್ಮ ಅಂತ ಹೇಳ್ತಾರೆ. ಅಂದರೆ ನಾವು ಯಾವುದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೋ ಅದನ್ನು ಧರ್ಮ ಅಂತ ಹೇಳ್ತಾರೆ. ಧರ್ಮದಿಂದ ನೀನು ಅರ್ಥವನ್ನು ಗಳಿಸು. ಅರ್ಥ ಅಂದರೆ ಹಣ ಅಂತ. ಆ ಅರ್ಥದಿಂದ ನಿನ್ನ ಕಾಮನೆಗಳನ್ನು ಪೂರೈಸಿಕೋ. ಧರ್ಮ, ಅರ್ಥ, ಕಾಮ ಅನ್ನೋದು 3 ವಿಚಾರಗಳು ಒಂದಕ್ಕೊಂದು ಸೇರಿಕೊಂಡಿರ್ತವೆ. ಅಂದರೆ ನಿನ್ನ ಜೀವನವನ್ನು ಧರ್ಮದ ಪ್ರಕಾರ ನಡೆಸು. ಅಂದರೆ ಅರ್ಥ ಏನು ಇಲ್ಲಿ ಬರುತ್ತೆ ಅಂದರೆ, ನಿನ್ನ ಜೀವನವನ್ನು ನಡೆಸಿದಾಗ ನೀನು ಬೇರೆಯವರಿಗೆ ತೊಂದರೆಯನ್ನು ಕೊಡಬೇಡ, ಅಜ್ಞಾನಿಯಾಗಿ ಜೀವನವನ್ನು ನಡೆಸಬೇಡ, ಜ್ಞಾನಿಯಾಗಿ ಜೀವನವನ್ನು ನಡೆಸು. ಒಳ್ಳೆಯ ಗುಣಗಳನ್ನು ಭಗವದ್ಗೀತೆ 16ನೇ ಶ್ಲೋಕದಲ್ಲಿ 16ನೇ ಅಧ್ಯಾಯದಲ್ಲಿ ಭಗವಂತ ದಯೆ, ಧರ್ಮ, ಆಮೇಲೆ ಪ್ರಾಣಿಗಳ ಬಗ್ಗೆ ಕರುಣೆ ಮುಂತಾದವುಗಳನ್ನು ಇಟ್ಟುಕೊಳ್ಳುವ ಒಳ್ಳೊಳ್ಳೆ ವಿಚಾರಗಳಿವೆಲ್ಲ. ಇದರ ಪ್ರಕಾರ ನಿನ್ನ ಜೀವನವನ್ನು ನಡೆಸು. ಯಾರಿಗೂ ಮೋಸ ಮಾಡದೆ ನೀನು ಮೋಸ ಹೋಗದೆ, ಯಾರಿಗೂ ಮೋಸ ಮಾಡದೆ ನೀನು ಮೋಸ ಹೋಗದೆ ನಿನ್ನ ಜೀವನವನ್ನು ಆಧ್ಯಾತ್ಮಿಕ ರೀತಿಯಲ್ಲಿ ನಡೆಸು. ಇದು ಧರ್ಮ. ಹಾಗಾಗಿ ಇಲ್ಲಿ ಏನು ಹೇಳ್ತಾನೆ, ಇಲ್ಲಿ 2 ಮಾರ್ಗ ಇದೆ. ಒಂದು ಪ್ರವೃತ್ತಿ ಮಾರ್ಗ, ಇನ್ನೊಂದು ನಿವೃತ್ತಿ ಮಾರ್ಗ ಅಂತ. ಪ್ರವೃತ್ತಿ ಮಾರ್ಗ ಅಂದರೆ ಸಂಸಾರದ ಮಾರ್ಗ. ನಿವೃತ್ತಿ ಮಾರ್ಗ ಅಂದರೆ ಎಲ್ಲವನ್ನು ಬಿಟ್ಟು ಸನ್ಯಾಸಿಯ ಮಾರ್ಗವನ್ನು ನಿವೃತ್ತಿಯ ಮಾರ್ಗ ಅಂತ ಹೇಳ್ತಾರೆ. ಈ ಸನ್ಯಾಸತ್ವ ಮತ್ತು ಸಂಸಾರತ್ವ ಮುಖ್ಯವಾಗಿ ಎಲ್ಲಿ ಬರೋದು ಅನ್ನೋ ನಮ್ಮ ಮನಸ್ಸಲ್ಲಿ ಬರೋದು. ಇದು ನಮ್ಮ ಮನಸ್ಸಲ್ಲಿ ನಾನು ಸಂಸಾರಿ ಅಂತ ಅಂದುಕೊಂಡು ಈ ಜಗತ್ತಿನಲ್ಲಿ ನಾನು ಬದುಕುವುದು ಪ್ರವೃತ್ತಿ ಮಾರ್ಗದಲ್ಲಿ. ಹಾಗಾಗಿ ಧರ್ಮ, ಅರ್ಥ ಮತ್ತು ಕಾಮ ಈ 3 ಗಳಿಸುವುದು ಹೇಗೆ ಅನ್ನೋದಕ್ಕೆ ಅವರು ಹೇಳ್ತಾರೆ, ನೀನು ಧರ್ಮದಿಂದ ಬದುಕು. ಆ ಧರ್ಮದಿಂದ ಬದುಕಿದಾಗ ಅರ್ಥವನ್ನು ಸಂಪಾದಿಸು, ಹಣವನ್ನು ಸಂಪಾದಿಸು ಅಂತ ಹೇಳುತ್ತೆ ವೇದ. ಸಂಪಾದಿಸಬೇಡ ಅಂತ ಹೇಳೋಲ್ಲ. ನೀನು ಹಣ ಏನನ್ನು ಸಂಪಾದಿಸದೇ ಇರು ಅಂತ ಹೇಳೋಲ್ಲ.
ಧರ್ಮದಿಂದ ಅರ್ಥವನ್ನು ಸಂಪಾದಿಸು. ಹಾಗೆ ಸಂಪಾದಿಸಿದ ಅರ್ಥವನ್ನು ನಿನ್ನ ಕಾಮನೆಗಳನ್ನು ತೀರಿಸಿಕೊಳ್ಳಲು ಬಳಸು. ಹಾಗಾದರೆ ಈಗ ಕಾಮನೆಗಳನ್ನು ತೀರಿಸಿಕೊಳ್ಳಲು ಬಳಸು ಅಂದಾಗ ಯಾವ ಕಾಮನೆಗಳು ಇರ್ತವೆ ಮನುಷ್ಯನಿಗೆ ಅಂದಾಗ ಒಳ್ಳೆ ಕಾಮನೆಗಳು ಇರ್ಬೋದು, ಕೆಟ್ಟ ಕಾಮನೆಗಳು ಇರ್ಬೋದು. ಕೆಲವರಿಗೆ ಒಳ್ಳೆ ಕಾಮನೆ ಇರುತ್ತೆ, ಕೆಲವರಿಗೆ ಕೆಟ್ಟ ಕಾಮನೆಗಳು ಇರ್ತವೆ. ಯಾಕೆ ಇರ್ತವೆ? ಈ 3 ಗುಣಗಳು ಇವೆ ಅಲ್ಲ, ತಮೋಗುಣ, ರಜೋಗುಣ, ಸಾತ್ವಿಕ ಗುಣ. ಈ 3 ಗುಣಗಳು ನಮ್ಮಲ್ಲಿ ಇರ್ತವೆ. ಆ 3 ಗುಣಗಳಿಗೆ ಅನುಸಾರವಾಗಿ ನಮ್ಮ ಬಯಕೆಗಳು ಇರ್ತವೆ. ಧರ್ಮದಿಂದ ಅರ್ಥವನ್ನು ಗಳಿಸೋದು, ಅರ್ಥದಿಂದ ನಮ್ಮ ಕಾಮನೆಗಳನ್ನು ತೀರಿಸಿಕೊಳ್ಳುವುದು, ಇದು ಸಾಮಾನ್ಯ ಸಂಸಾರದ ಪ್ರವೃತ್ತಿ ಮಾರ್ಗದಲ್ಲಿ ನಡೆಯುವಂಥದ್ದು. ಹಾಗಾಗಿ ನೀವು ಮುಂದೆ ಈ ಧರ್ಮ ಅಂದರೆ ಏನು ಅಂದಾಗ, ಧರ್ಮ ಅಂದರೆ ಯಾವುದು? ಸ್ವಧರ್ಮೋ ನಿಧನ ಶ್ರೇಯ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ನಿನ್ನ ಧರ್ಮದಲ್ಲಿ ನೀನು ಇರುವುದು ಅತಿ ಉತ್ತಮ. ಇಲ್ಲಿ ಯಾವ ಧರ್ಮ, ಯಾವ ಬಗ್ಗೆ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಅಂದರೆ? ಧರ್ಮ ಅಂದರೆ ಈಗ ನಾವು ಸಾಮಾನ್ಯವಾಗಿ ಅಂದ್ಕೊಳ್ತೇವಲ್ಲ, ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಭಾರತೀಯ, ಆ ಧರ್ಮದಲ್ಲಿ ಹೇಳ್ತಾ ಇಲ್ಲ. ನಿನ್ನ ಸ್ವಭಾವ ಸಹಿತವಾದ ಧರ್ಮ ಯಾವುದಿದೆಯೋ ಅದರಲ್ಲಿ ನೀನಿರು. ಇಲ್ಲಿ ಇನ್ನೂ ಸ್ವಲ್ಪ ಮುಂದೆ ಇದನ್ನು ಡೀಪಾಗಿ ನೋಡಿದಾಗ ಧರ್ಮ ಅನ್ನೋದು ಆತ್ಮ ಶಬ್ದಕ್ಕೆ ಕನೆಕ್ಟ್ ಆಗುತ್ತೆ. ಧರ್ಮ ಅನ್ನೋದು ಆತ್ಮ ಶಬ್ದಕ್ಕೆ ಕನೆಕ್ಟ್ ಆಗುತ್ತೆ. ನಿನ್ನಲ್ಲಿ ನೀನು ಅಂದರೆ ನೀನು ಆತ್ಮಸ್ವರೂಪ ಅಂತ ತಿಳ್ಕೊಂಡು ನಿನ್ನ ಆತ್ಮದಲ್ಲಿಯೇ ನೀನು ರತನಾಗುವುದೇ ಧರ್ಮ ಅಂತ ಕೊನೆಗೆ ಬಂದುಬಿಡತ್ತೆ. ಧರ್ಮದ್ದು ಡೀಪ್ ಮೀನಿಂಗಿಗೆ ಹೋದಾಗ ನೀನು ಆತ್ಮಜ್ಞಾನವನ್ನು ಪಡೆಯುವುದೇ ನಿನ್ನ ಧರ್ಮ ಅಂತ ಬಂದುಬಿಡತ್ತೆ. ಇದು ನಿವೃತ್ತಿ ಮಾರ್ಗಕ್ಕೆ ಸಂಬಂಧಪಟ್ಟಂತೆ. ಅತ್ಯಂತ ಶ್ರೇಷ್ಠವಾದ ಮಾನವನ ಧರ್ಮ ಯಾವುದು ಎಂದರೆ ಆತ್ಮಜ್ಞಾನವನ್ನು ಪಡೆಯುವತ್ತ ತನ್ನ ಮನಸ್ಸನ್ನು ಹರಿಸುವುದೇ ಮತ್ತು ಅದಕ್ಕೆ ಬೇಕಾದ ಸತ್ಕರ್ಮಗಳನ್ನು ಮಾಡುವುದೇ ನಿಜವಾದ ಧರ್ಮ ಅಂತ ಬಂದುಬಿಡತ್ತೆ. ನಿಜವಾದ ಧರ್ಮ ಅಂದರೆ ಸತ್ಕರ್ಮಗಳನ್ನು ಮಾಡುವುದು. ಯಾಕಾಗಿ ಸತ್ಕರ್ಮಗಳನ್ನು ಮಾಡುವುದು? ಆತ್ಮಜ್ಞಾನವನ್ನು ಪಡೆಯುವುದಕ್ಕಾಗಿ ಸತ್ಕರ್ಮಗಳನ್ನು ಮಾಡುವುದು. ಏನು ಉದ್ದೇಶ? 4ನೇ ಆಶ್ರಮವಾದ ಮೋಕ್ಷವನ್ನು ಪಡೆಯುವುದು. 4 ಅಂತಿಮ ಪುರುಷಾರ್ಥ ಮೋಕ್ಷವನ್ನು ಪಡೆಯುವುದು. ಹಾಗಾಗಿ ಧರ್ಮಕ್ಕೂ ಮೋಕ್ಷಕ್ಕೂ ಒಂದಕ್ಕೊಂದು ಸಂಬಂಧ ಇದೆ. ಧರ್ಮಕ್ಕೂ ಮೋಕ್ಷಕ್ಕೂ ಒಂದಕ್ಕೊಂದು ಸಂಬಂಧವಿದೆ. ಹಾಗಾಗಿ ನೀವು ನಿಮ್ಮ ಸ್ವಭಾವವೇ ಒಂದು ಕಡೆ ಧರ್ಮ ಆಗತ್ತೆ. ಇನ್ನೊಂದು ಕಡೆ ಧರ್ಮ ಅಂದರೆ ಯಾರಿಗೂ ವಂಚನೆ ಮಾಡದೆ, ಯಾರಿಗೂ ಮೋಸ ಮಾಡದೆ ನಾವು ಬದುಕುವುದನ್ನು ಧರ್ಮ ಅಂತ ಹೇಳ್ತಾರೆ. 3ನೇ ಸ್ತರದಲ್ಲಿ ಅದೇ ಧರ್ಮವನ್ನು ನೀನು ಆತ್ಮಜ್ಞಾನವನ್ನು ಪಡೆಯುವುದೇ ಮನುಷ್ಯನ ಧರ್ಮ ಅಂತ ಹೇಳತ್ತೆ. ಯಾಕಂದ್ರೆ ಧರ್ಮ ಅನ್ನೋದು ಎಲ್ಲ ಸಹಜವಾಗಿ ಪ್ರಾಣಿಗಳಿಗೂ ಸ್ವಭಾವ ಇದೆ, ಅದು ಅವುಗಳ ಧರ್ಮ. ಈಗ ಹುಲಿ ಜಿಂಕೆಯನ್ನು ಬೇಟೆಯಾಡತ್ತೆ ಅಂದರೆ ಹುಲಿಯ ಧರ್ಮ ಅದು. ಹಾಗಾಗಿ ಅದು ಅದಕ್ಕೆ ವಿರುದ್ಧವಾದ್ದೇನು ಅಲ್ಲ, ಅದು ಧರ್ಮವೇ ಆಗಿದೆ. ಅಂದರೆ ಮನುಷ್ಯನ ಧರ್ಮ ಬಂದಾಗ ಮನುಷ್ಯನಿಗೆ ಬುದ್ಧಿಶಕ್ತಿ ಜಾಸ್ತಿ ಇರುತ್ತೆ, ಮನುಷ್ಯನಿಗೆ ವಿವೇಚನೆ ಜಾಸ್ತಿ ಇರುತ್ತೆ. ಮನುಷ್ಯ ಜನ್ಮ ಬರುವುದೇ ಮೋಕ್ಷವನ್ನು ಪಡೆಯುವುದಕ್ಕಾಗಿ ಅಂತ ತಿಳಿದುಕೊಂಡಾಗ ಡೈರೆಕ್ಟ್ ಇದು ಧರ್ಮ ಅನ್ನೋ ಶಬ್ದವನ್ನು ಮೋಕ್ಷದ ಇಚ್ಛೆ ಅಂತ ನಾವು ತೆಗೆದುಕೊಳ್ಳಬಹುದು ಧರ್ಮವನ್ನು. ಹಾಗಾದರೆ ಆಯಿತು, ಧರ್ಮ ಮತ್ತು ಮೋಕ್ಷ ಡೈರೆಕ್ಟ್ ಆಗ್ಬೋದಲ್ವ, ಮಧ್ಯೆ ಅರ್ಥ ಕಾಮ ಯಾಕೆ ಬಂತು ಅಂತ ಒಂದು ಕ್ವಶನ್ ಬರುತ್ತೆ. ಧರ್ಮವನ್ನು ಮೋಕ್ಷ ಇಟ್ಟುಕೊಂಡು ಮೋಕ್ಷಕ್ಕಾಗಿ ಪ್ರಯತ್ನ ಮಾಡೋದು. ಅರ್ಥ ಯಾಕೆ ಬಂತು ಅಂದರೆ ನಾವು ಈ ಜಗತ್ತಲ್ಲಿದ್ದೇವೆ, ಈ ಜಗತ್ತಲ್ಲಿ ಬದುಕ್ತಾ ಇದ್ದೇವೆ. ಈ ಜಗತ್ತಿಗೆ ಅರ್ಥ ಬೇಕಾಗತ್ತೆ, ಹಣ ಬೇಕಾಗತ್ತೆ. ನೀವು ಸತ್ಕರ್ಮಗಳನ್ನು ಮಾಡಲಿಕ್ಕೂ ಹಣ ಬೇಕಾಗತ್ತೆ, ಯಜ್ಞಯಾಗಾದಿಗಳನ್ನು ಮಾಡಲಿಕ್ಕೂ ಹಣ ಬೇಕಾಗತ್ತೆ.
ತೀರ್ಥಯಾತ್ರೆಗಳನ್ನು ಮಾಡಲಿಕ್ಕೂ ಹಣ ಬೇಕಾಗತ್ತೆ, ಸತ್ಸಂಗವನ್ನು ನಡೆಸಿಕೊಡಲಿಕ್ಕೂ ಹಣ ಬೇಕಾಗತ್ತೆ, ದಾನ ಧರ್ಮಗಳನ್ನು ಮಾಡಲಿಕ್ಕೂ ಹಣ ಬೇಕಾಗತ್ತೆ. ಹಾಗಾಗಿ ಅರ್ಥಕ್ಕೂ ಅಂದರೆ ಹಣಕ್ಕೂ ಈ ಜಗತ್ತಿಗೆ ಸಂಬಂಧಪಟ್ಟ ಹಾಗೆ ನೋಡಿದಾಗ ತುಂಬ ವ್ಯಾಲ್ಯೂ ಇದೆ, ತುಂಬ ಅವಶ್ಯಕತೆ ಇದೆ. ಹಾಗಾಗಿ ನೀನು ಕರ್ಮಯೋಗವನ್ನು ಅನುಸರಿಸಿದಾಗ, ಕರ್ಮ ಮಾಡಿದಾಗ ನಿನ್ನ ಕೆಲಸವನ್ನು ಮಾಡುತ್ತಾ ಹಣವನ್ನು ಸಂಗ್ರಹ ಮಾಡು. ಧರ್ಮದಿಂದ ಅರ್ಥವನ್ನು ಸಂಗ್ರಹ ಮಾಡು. ಅರ್ಥದಿಂದ ನಿನ್ನ ಇಚ್ಛೆಗಳನ್ನು ಪೂರೈಸಿಕೋ. ಒಳ್ಳೆಯ ಇಚ್ಛೆಗಳು ಬೇಕಾದಷ್ಟಿವೆ ಅಲ್ವಾ. ಒಂದು ಮನೆಯಲ್ಲಿ ದೇವರ ಆರಾಧನೆ ಮಾಡಿಸೋದು ಒಂದು ಒಳ್ಳೆಯ ಇಚ್ಛೆ, ಸತ್ಯನಾರಾಯಣ ಪೂಜೆ ಮಾಡಿಸೋದು ಒಳ್ಳೆಯ ಇಚ್ಛೆ, ಒಂದು ಯಾತ್ರೆಗೆ ಹೋಗೋದು ಒಳ್ಳೆಯ ಇಚ್ಛೆ, ಅನ್ನದಾನ ಮಾಡೋದು ಒಳ್ಳೆಯ ಇಚ್ಛೆ, ವಿದ್ಯಾದಾನ ಮಾಡೋದು ಒಳ್ಳೆಯ ಇಚ್ಛೆ. ಈ ಯಾವ ಇಚ್ಛೆಯನ್ನು ಪೂರೈಸಿಕೊಳ್ಳಲು ಹಣದ ಅಗತ್ಯ ಇರುತ್ತೆ. ಹಾಗಾಗಿ ಧರ್ಮದಿಂದ ಅರ್ಥವನ್ನು ಗಳಿಸು, ಅರ್ಥದಿಂದ ನಿನ್ನ ಕಾಮನೆಗಳನ್ನು ತೀರಿಸಿಕೋ. ಇದೆಲ್ಲ ಆದ ಮೇಲೆ ಇದನ್ನು ನಾವು ಪ್ರವೃತ್ತಿ ಮಾರ್ಗ ಅಂತ ಹೇಳ್ತೇವೆ. ಇದನ್ನು ಒಂದು ಸೈಡ್ ಹಾಕ್ತೇವೆ ನಾವು, ಧರ್ಮ ಅರ್ಥ ಕಾಮ. ಇದು ಸಂಸಾರದಲ್ಲಿ ಇರೋವನು ಮಾಡುವಂಥದ್ದು. ಅವನು 4ನೇ ಧರ್ಮ, ಪುರುಷ ಪ್ರಧಾನವಾದ ಧರ್ಮ ಏನು ಅಂದರೆ ಮೋಕ್ಷಕ್ಕೆ ಪ್ರಯತ್ನ ಮಾಡುವುದು. ಮೋಕ್ಷಕ್ಕೆ ಪ್ರಯತ್ನ ಮಾಡಿದಾಗ ಇದೆಲ್ಲವನ್ನು ಬಿಟ್ಟು ಬಿಡುವಂಥ ಧರ್ಮ ಅರ್ಥ ಕಾಮನೆಗಳ ಬಗ್ಗೆ ನಿನ್ನ ಮನಸ್ಸು ಹೋಗಬಾರ್ದು ಅಂತ. ಮೋಕ್ಷೇಶ ಇದ್ದವನಿಗೆ ಈ ಕಡೆ ಮನಸ್ಸು ಹೋಗಬಾರ್ದು. ಈ ಮೂರು ಅದಕ್ಕೆ ನಮ್ಮ ಇದೇನು ಹೇಳುತ್ತೆ, ಏಕ್ದಮ್ ಸನ್ಯಾಸಾಶ್ರಮವನ್ನು ಹೇಳೋಲ್ಲ. ಬ್ರಹ್ಮಚರ್ಯ ಆಶ್ರಮವನ್ನು ಮುಗಿಸು, ಗೃಹಸ್ಥಾಶ್ರಮಕ್ಕೆ ಬಾ, ಗೃಹಸ್ಥಾಶ್ರಮದಲ್ಲಿ ಸಂಸಾರವನ್ನೆಲ್ಲ ನೋಡು, ಮದುವೆ ಆಗು, ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ, ಹೆಂಡತಿ ಗಂಡ ಇದು ಸಂಬಂಧವನ್ನು ಅದರಲ್ಲಿ ಏನೇನಿದೆ ಅದನ್ನು ನೋಡು. ಅದಾದಮೇಲೆ ವಾನಪ್ರಸ್ಥಾಶ್ರಮಕ್ಕೆ ಹೋಗು. ವಾನಪ್ರಸ್ಥಾಶ್ರಮದಲ್ಲಿ ಅಲ್ಲಿ ನೀನು ಅನುಭವಿಸಿದ ನಂತರ ಮುಕ್ಕಾಲು ಭಾಗ ಆಯಿತು, ಇದರಲ್ಲಿ ಏನೂ ಇಲ್ಲ ಅಂತ ಗೊತ್ತಾದಾಗ ಸನ್ಯಾಸವನ್ನು ಸ್ವೀಕರಿಸು. ಫಿಸಿಕಲಿ ಅಥವಾ ಮೆಂಟಲಿ, ಮಾನಸಿಕವಾಗಿ ಅಥವಾ ದೈಹಿಕ ಮತ್ತು ಮಾನಸಿಕವಾಗಿ ಎರಡನ್ನೂ ಸೇರಿಸಿದ್ದೀನೋ ಮೋಕ್ಷವನ್ನೇ ಗಳಿಸಬೇಕು ಅನ್ನುವ ಇಚ್ಛೆಯನ್ನು ನೀನು ಹೊಂದಬೇಕು. ಅದಕ್ಕೇನು ಮಾಡೋರು, ಹಿಂದಿನ ಕಾಲದಲ್ಲಿ ಬೇಗ ಮದುವೆ ಮಾಡಿಬಿಡೋರು. ಗುರುಕುಲದಿಂದ ಒಬ್ಬ ಹುಡುಗ ವಿದ್ಯಾಭ್ಯಾಸವನ್ನು ಮುಗಿಸಿ ಬಂದ ಕೂಡಲೇ ಅವನಿಗೆ 2 ಆಪ್ಷನ್ ಕೊಡೋರು. ಒಂದು ಆಪ್ಷನ್ನು ಅವನು ಬ್ರಹ್ಮಚಾರಿಯಾಗಿ ಎರಡನ್ನು ಸ್ಕಿಪ್ ಮಾಡಿಕೊಂಡು, ಯಾವುದನ್ನು ಗೃಹಸ್ಥಾಶ್ರಮವನ್ನು ವಾನಪ್ರಸ್ಥಾಶ್ರಮವನ್ನು ನನಗೆ ಬೇಡ ಅಂತ ಅಂದ್ಕೊಂಡು ಡೈರೆಕ್ಟಾಗಿ ಸನ್ಯಾಸಿಗ ಆಗೋದು ಇದೆ. ಈಗ ನೋಡಿ, ನೀವು ಉಡುಪಿ ಅಷ್ಟಮಠಗಳಲ್ಲಿ ನೋಡ್ತೀರಿ, ಬಾಲ ಸನ್ಯಾಸಿಗಳು ಅವರ ಎಜುಕೇಷನ್ ಆದ ಕೂಡಲೇ ಅವರು ಈ ಎರಡನ್ನು ಸ್ಕಿಪ್ ಮಾಡಿಬಿಡ್ತಾರೆ. ಯಾವುದು ಮದುವೆ ಆಗೋಲ್ಲ, ಗೃಹಸ್ಥ ಧರ್ಮವನ್ನು ಮದುವೆ ಆಗೋಲ್ಲ, ವಾನಪ್ರಸ್ಥಕ್ಕೆ ಹೋಗೋಲ್ಲ, ಡೈರೆಕ್ಟ್ ಸನ್ಯಾಸಕ್ಕೆ ಹೋಗ್ತಾರೆ. ಇದು ಜ್ಞಾನ ಪ್ರಧಾನವಾದದ್ದು. ಆ ಜ್ಞಾನ ಬಂದರೆ ಸನ್ಯಾಸವನ್ನು ತೆಗೆದುಕೊಳ್ಳಬಹುದು, ಬಲವಂತವಾಗಿ ತೆಗೆದುಕೊಳ್ಳಬಾರದು ಮತ್ತು ಬಲವಂತವಾಗಿ ಕೊಡಲೂಬಾರದು. ಹಾಗೆ ಅದಲ್ಲದಿದ್ದರೆ ಮಾಮೂಲಾಗಿ ಆದರೆ ನೀನು ಬೇಗ ಮದುವೆ ಆಗು. ಮದುವೆ ಆದ ಕೂಡಲೇ ಈ ಸಂಸಾರ ಚಕ್ರ ಶುರುವಾಗತ್ತೆ. ಅದರಲ್ಲಿ ಮಕ್ಕಳಾಗ್ತಾರೆ, ಮಕ್ಕಳಾದ್ಮೇಲೆ ಮೊಮ್ಮಕ್ಕಳಾಗ್ತಾರೆ, ಹಣ ಮಾಡ್ತೀಯ, ಮನೆ ಮಾಡ್ತೀಯ, ಆಸ್ತಿ ಮಾಡ್ತೀಯ, ಸಂಸಾರದಲ್ಲಿ ಎಲ್ಲವನ್ನೂ ನೋಡ್ತೀಯ. ಸಾಕಿದು, ಸ್ಟಾಪ್ ದಿಸ್, ಸಾಕು ಅಂತ ಹೇಳಿದಾಗ ಸಂಸಾರದ ಚಕ್ರದಿಂದ ಹೊರಗೆ ಬಾ. ಸ್ವಲ್ಪ ಹೊರಗೆ ಬಂದು ಅದೆಲ್ಲವನ್ನು ನಿನ್ನ ಮಗನಿಗೆ ಒಪ್ಪಿಸ್ತೀಯೋ, ಮಗಳಿಗೆ ಒಪ್ಪಿಸ್ತೀಯೋ, ಯಾರಿಗೆ ಒಪ್ಪಿಸಿ ವಾನಪ್ರಸ್ಥಾಶ್ರಮಕ್ಕೆ, ಅಂದರೆ ಮೌನದ ಆಶ್ರಮಕ್ಕೆ. ಯಾರ ಡಿಸ್ಟರ್ಬೆನ್ಸು ನನಗಿರಬಾರ್ದು, ನಾನು ಆಧ್ಯಾತ್ಮಿಕದತ್ತ ಹೋಗುವನು. ಹಾಗಾಗಿ ಉಳಿದದ್ದೇನಾಗತ್ತೆ ಅದಕ್ಕೂ ನನಗೂ ಸಂಬಂಧ ಇಲ್ಲ. ಆ ಸಂಬಂಧವನ್ನು ಕಳಚಿಕೊಂಡು ಹೋಗೋದನ್ನು ವಾನಪ್ರಸ್ಥಾಶ್ರಮ ಅಂತ ಹೇಳ್ತಾರೆ. ವಾನಪ್ರಸ್ಥಾಶ್ರಮದಲ್ಲಿ ಎಲ್ಲವನ್ನು ನೋಡಿ, ಅಂದರೆ ತಪಸ್ಸು, ಧ್ಯಾನ ಮುಂತಾದವನ್ನೆಲ್ಲ ಮಾಡಿ ಅದನ್ನು ಬಿಟ್ಟು
ಸರ್ವಸಂಗ ಪರಿತ್ಯಾಗಿಯಾಗಿ ಅಥವಾ ಅವಧೂತ ಸ್ಥಿತಿಯಲ್ಲಿ ಇದ್ದು ನ್ಯಾಸ ಅಂದರೆ ಬಿಡೋದು ಅಂತ. ನ್ಯಾಸ ಅನ್ನೋ ಶಬ್ದದ್ದು ಅರ್ಥ ಬಿಡೋದು. ಸಂನ್ಯಾಸ ಅಂದರೆ ಸರಿಯಾಗಿ ಬಿಟ್ಟು ಬಿಡೋದು, ಎಲ್ಲವನ್ನು ಬಿಟ್ಟು ಬಿಡೋದು. ಅಟ್ಲೀಸ್ಟ್ ಮಾನಸಿಕವಾಗಿ ಎಲ್ಲವನ್ನೂ ಬಿಟ್ಟು ಮೋಕ್ಷದ ಅಪೇಕ್ಷೆ ಒಂದನ್ನೇ ಇಟ್ಟುಕೊಂಡು. ಯಾಕೆ ಮೋಕ್ಷದ ಅಪೇಕ್ಷೆ ಇಟ್ಕೊಳ್ಬೇಕು ಅಂದರೆ, ಈ ಸಂಸಾರದಲ್ಲಿ ನೋಡಿ ಇದರಲ್ಲಿ ಏನೂ ಇಲ್ಲ ಅಂತ ಅರ್ಥ ಆದ ಮೇಲೆ ಇಲ್ಲಿ ಏನೂ ಇಲ್ಲ, ಏನು ಮಾಡಿದ್ರು ಅಷ್ಟೇ, ಅದೇ ಅದೇ ಮತ್ತೆ 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 ರಿಪೀಟ್ ಆಗೋದು ಬಿಟ್ಟರೆ ಹೊಸ್ತಿಯದು ಇಲ್ಲಿ ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾದ ಮೇಲೆ ಮೋಕ್ಷದ ಇಚ್ಛೆಯನ್ನು ನೀನು ಹೊಂದಬೇಕು. ಮೋಕ್ಷದ ಇಚ್ಛೆಯನ್ನು ಹೊಂದಿದ ಮೇಲೆ ಅದಕ್ಕೆ ಬೇಕಾದ ಸಿದ್ಧತೆಯನ್ನು ನೀನು ಮಾಡಿಕೊಳ್ಬೇಕು. ಅದಕ್ಕೆ ಯಾವ ಥರದ ಯಾವುದು ನೀವು ದ್ವೈತ ದರ್ಶನ, ಅದ್ವೈತ ದರ್ಶನ, ವಿಶಿಷ್ಟಾದ್ವೈತ ದರ್ಶನ, ಈ 3 ಕಡೆ 3 ದಾರಿಗಳು ಇವೆ. 6 ದಾರಿಗಳು ಸಾಂಖ್ಯ ದರ್ಶನ, ಯೋಗ ದರ್ಶನ ಇವೆಲ್ಲ ಇವೆ. ನೀನು ದ್ವೈತವನ್ನು ಫಸ್ಟ್ ನೋಡು, ಭಕ್ತಿ ಯೋಗವನ್ನು ಫಸ್ಟ್ ನೋಡು. ಭಕ್ತಿ ಯೋಗದಲ್ಲಿ ಭಗವಂತ ಬೇರೆ ಭಕ್ತ ಬೇರೆ ಅಂತ ತಿಳ್ಕೊಂಡು ಭಗವಂತನ ಸ್ತುತಿ ಮಾಡೋದು, ಪಾರಾಯಣ ಮಾಡೋದು, ಇದೆಲ್ಲ ಮಾಡು. ದೇವರ ದರ್ಶನ ಮಾಡೋದು, ಯಾತ್ರೆಗಳಿಗೆ ಹೋಗೋದು, ಇದೆಲ್ಲ ಮಾಡು. ಇದು ಮಾಡಿದಾಗ ಮಾಡ್ತಾ ಇದ್ದಾಗ ನಿನಗೆ ಭಕ್ತಿ ಅನ್ನೋದು ಮೇಲ್ಮಟ್ಟಕ್ಕೆ ಬರುತ್ತೆ. ಭಕ್ತಿ ಅನ್ನೋದು ಪ್ರೇಮದ ಮಟ್ಟಕ್ಕೆ ಹೋಗಬೇಕು. ಇಲ್ಲಿ ಒಂದು ಉಪನಿಷತ್ತಲ್ಲೂ ಮತ್ತು ಭಗವದ್ಗೀತೆಯಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ, ಏನು ವಿಷಯ ಹೇಳ್ತಾರೆ, ನಾವು ಏನು ಮಾಡ್ತೇವೆ ಭಗವಂತನ ಉಳಿಸ್ಕೊಳ್ಳಿಕ್ಕೆ ಹೇಳಿ. ಭಕ್ತಿಯೋಗದಲ್ಲಿ ಏನು ಮಾಡ್ತೇವೆ, ವಿಷ್ಣು ಸಹಸ್ರನಾಮ ಓದಿ ಭಗವಂತನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ಯಜ್ಞ ಯಾಗಾದಿಗಳನ್ನು ಮಾಡಿ ಭಗವಂತನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ದಾನವನ್ನು ಮಾಡಿ ಭಗವಂತನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ಭಗವಂತ ಹೇಳ್ತಾನೆ, ಹುಚ್ಚ, ಇದೆಲ್ಲ ಯಾಕೆ ಮಾಡ್ತೇವೆ ನೀನು? ನನ್ನನ್ನೇ ಸಾಧನವಾಗಿಯೂ ನನ್ನನ್ನೇ ಇಟ್ಟುಕೊಳ್ಳಬೇಕು, ಗುರಿ ಮುಟ್ಟುವ ವಸ್ತು ನನ್ನನ್ನೇ ಇಟ್ಕೊಳ್ಬೇಕು ಅಂತ ಹೇಳ್ತಾನೆ. ಅಂತಹ ಭಕ್ತ ನನಗೆ ಜ್ಞಾನಿ, ಅವನೇ ನನಗೆ ಅತ್ಯಂತ ಪ್ರಿಯ ಅಂತ ಹೇಳ್ತಾರೆ. ನೋಡಿ, ಇದೊಂದು ಸ್ವಲ್ಪ ಸೂಕ್ಷ್ಮ. ಇದು ನಾವು ಏನೋ ಒಂದು, ಈಗ ಇದು ಹೇಗೆ ಅಂದರೆ, ನಾನೀಗ ಬಾಂಬೆಗೆ ಹೋಗಬೇಕು ಅಂತ ಅಂದ್ಕೊಳ್ತೇನಪ್ಪ. ನಂದು ಗುರಿ ಬಾಂಬೆಗೆ ನಾನು ಬಸ್ಸಲ್ಲಿ ಹೋಗ್ತೇನೆ, ಇಲ್ಲ ಕಾರಲ್ಲಿ ಹೋಗ್ತೇನೆ, ಇಲ್ಲ ಸೈಕಲಲ್ಲಿ ಹೋಗ್ತೇನೆ, ಇಲ್ಲ ಏರೋಪ್ಲೇನ್ನಲ್ಲಿ ಹೋಗ್ತೇನೆ, ಇಲ್ಲ ಕೆಲವರು ನಡ್ಕೊಂಡೇ ಹೋಗ್ಬೋದು. ಹೀಗೆ ತಾನೇ ನಾವು ಹೋಗ್ತೇವೆ. ಇಲ್ಲಿ ವಿಚಿತ್ರವಾಗಿ ಕೃಷ್ಣ ಹೇಳ್ತಾನೆ, ನೀನು ಇದನ್ನು ಸಂಪೂರ್ಣ ಶರಣಾಗತಿ ಅಂತ ಹೇಳೋದು, ಇದನ್ನು ಪರಮ ಪ್ರೇಮ ಅಂತ ಹೇಳೋದು. ನೀನು ಯಾವುದೋ ಸಾಧನೆಯನ್ನು ಉಪಯೋಗಿಸಿಕೊಂಡು ನನ್ನನ್ನು ಒಲಿಸಿಕೊಳ್ಳುವುದಕ್ಕಿಂತ ಸಾಧನವೂ ನಾನೇ, ಸಾಧ್ಯವೂ ನಾನೇ ಅಂದ್ಕೊಂಡು ನನ್ನನ್ನು ಬಿಟ್ಟು ಯಾವುದನ್ನು ಉಪಯೋಗಿಸಬೇಡ. ನೋ ಇನ್ಸ್ಟ್ರೂಮೆಂಟ್ಸ್ ಆರ್ ನೀಡೆಡ್. ನಿನ್ನ ಪೂಜೆ ನನಗೇನು ಬೇಕಾಗಿಲ್ಲ. ಮೇಲಿನ ತತ್ವದಲ್ಲಿ ಹೇಳ್ತಾನೆ, ನೀನು ಪೂಜೆಯ ಮೂಲಕ ನನ್ನನ್ನು ಬೇಕಾಗಿಲ್ಲ. ಯಜ್ಞ ಯಾಗಾದಿಗಳ ಮೂಲಕ ನನ್ನನ್ನು ಹೊಲಿಸ್ಕೊಳ್ಬೇಕಾಗಿಲ್ಲ. ಭಗವದ್ಗೀತೆಯನ್ನು ಓದಿ ನನ್ನನ್ನು ಹೊಲಿಸ್ಕೊಳ್ಬೇಕಾಗಿಲ್ಲ. ಶಾಸ್ತ್ರಗಳ ಅಧ್ಯಯನದಿಂದ ನನ್ನನ್ನು ಹೊಲಿಸ್ಕೊಳ್ಬೇಕಾಗಿಲ್ಲ. ನೀನು ನನ್ನಲ್ಲಿ ಅಮರ ಪ್ರೇಮವನ್ನು ಇಟ್ಟು, ನಾನೇ ಗುರಿಯೂ ನಾನೇ, ಕರ್ಕೊಂಡು ಹೋಗುವವನು ನಾನೇ, ಎಲ್ಲದಕ್ಕೂ ಭಗವಂತನೇ ಕಾರಣೀಭೂತವಾದವನು, ಇಲ್ಲಿ ನಾನು ಮಾಡುವಂಥದ್ದು ಏನೂ ಇಲ್ಲ ಅಂತ ಅಂದ್ಕೊಂಡು ಕಂಪ್ಲೀಟ್ ಶರಣಾಗತನಾಗು. ಇದು ಜ್ಞಾನಿಯ ಮಾರ್ಗ ಅಂತ ಹೇಳ್ತಾರೆ. ಅದಕ್ಕೆ ವೇದದಿಂದ ಆಗೋದಿಲ್ಲ, ತಪಸ್ಸಿದಿಂದ ಆಗೋದಿಲ್ಲ, ದಾನದಿಂದ ಆಗೋದಿಲ್ಲ, ಎಷ್ಟು ಶ್ರವಣ ಮಾಡಿದ್ರೂ ಆಗೋದಿಲ್ಲ, ಎಷ್ಟು ಬುದ್ಧಿಶಕ್ತಿ ಇದ್ರೂ ಆಗೋಲ್ಲ. ಇದೆಲ್ಲ ಹೊರಗಿನ ಬಾಹ್ಯದಿಂದ ಸಲಕರಣೆಗಳು, ನನ್ನನ್ನು ನೀನು ಮುಟ್ಟೋದಕ್ಕೆ. ಇದೆಲ್ಲ ಬೇಕಾಗಿಲ್ಲ. ನೀನು ಅಂತಃಕರಣದ ಸಲಕರಣೆಗಳ ಮೂಲಕ ಪೂರ್ತಿಯಾಗಿ ನನ್ನನ್ನು ನಂಬು, ಪೂರ್ತಿಯಾಗಿ ನನ್ನನ್ನು ಶರಣಾಗತ ಆಗು. ಇಲ್ಲೇನು ಬಂತು? ಅದ್ವೈತ ತತ್ವ ಬಂತು. ಇರುವುದೊಂದೇ, ಮತ್ತೇನೂ ಇಲ್ಲ.
ಸಾಧನವೂ ಬೇಡ, ಇರುವುದೊಂದೇ, ನೀನು ಅದಕ್ಕೆ ಶರಣಾಗು. ಆವಾಗ ಏನಾಗತ್ತೆ, ಆ ಭಗವಂತ ನನ್ನೊಳಗೆ ಇದ್ದಾನೆ, ಕೊನೆಗೆ ನಾನೇ ಭಗವಂತ ಅನ್ನೋ ತತ್ವಕ್ಕೆ, ಅದ್ವೈತ ಸಿದ್ಧಾಂತಕ್ಕೆ ಬಂದು ನಿಲ್ಲತ್ತೆ. ಹಾಗಾಗಿ ಮೋಕ್ಷ ಇಚ್ಛೆ ಇದ್ದವರು ಈ ಮೇಲೆ 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 ಅರ್ಥ ಮಾಡ್ಕೊಳ್ಬೇಕು. ಭಕ್ತಿ ಯೋಗದಲ್ಲಿ ಪರಮ ಪ್ರೇಮಕ್ಕೆ ಹೋಗಬೇಕು. ಪರಮ ಪ್ರೇಮ ಅಂದರೆ ಕಂಪ್ಲೀಟ್ ಶರಣಾಗತಿ. ಶರಣಾಗತಿ ಎಂದರೆ ಈಗ ಇದು ಹೇಗೆ, ತಾಯಿಯನ್ನು ಹೋಲಿಸ್ಕೊಳ್ಳಿಕ್ಕೆ ಮಗು ತಂದೆ ಮೂಲಕ ಹೋಗಬೇಕಾಗಿಲ್ಲ, ಅಥವಾ ಯಾರಿಗಾದರೂ ಹೇಳಿ ನಮ್ಮಮ್ಮ ಅಲ್ಲಿದ್ದರೆ ನಮ್ಮಮ್ಮನ್ನು ಕರಿ ಅಂತ ಹೇಳಿರೋದು ಬೇಕಾಗಿಲ್ಲ. ಸುಮ್ಮನೆ ಹತ್ರ ಆಯಿತು, ತಾಯಿಯೇ ಬಂದುಬಿಡ್ತಾಳೆ. ಕರೆಯೋದು ಬೇಡ, ಬಿಟ್ಟು ಕರೆಯೋದು ಬೇಡ, 1-2 ನಿಮಿಷ ಅಂತ ಕೂಡಲೇ ತಾಯಿ ಓಡಿ ಬರ್ತಾಳೆ. ಹಾಗೆಯೇ ಭಗವಂತ ಒಲಿಲಿಕ್ಕೆ ನೀನು ಯಾರೂ ಬೇಡ, ಮಧ್ಯ ಯಾರೂ ಬೇಡ, ಪೂಜಾರಿ ಬೇಡ, ನಿನ್ನ ಪುಸ್ತಕಗಳು ಬೇಡ, ನಿನ್ನ ಸ್ತುತಿಗಳು ಬೇಡ, ನೀನು ನನಗಾಗಿ ಯಾತ್ರೆಗಳನ್ನು ಮಾಡುವುದು ಬೇಡ. ನಿನ್ನ ಸಂಪೂರ್ಣ ಮನಸ್ಸನ್ನು ಒಂದು ನನ್ನಲ್ಲೇ ಇಡಬೇಕು. ಎರಡನೇನು, ನನ್ನನ್ನು ಬಿಟ್ಟು ಯಾವುದೂ ಇಲ್ಲ ಅಂತ ಅಂದ್ಕೊಳ್ಬೇಕು. ಅದನ್ನೇ 18ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳೋದು. ನೀನು ಏನು ಮಾಡ್ತೀಯ ಗೊತ್ತಾ, ಆಪ್ಷನ್ ಕೊಡ್ತೀಯ. ನಿನ್ನ ಮನಸ್ಸಲ್ಲಿ ಆಪ್ಷನ್ ಕೊಡ್ತೀಯ. ನನ್ನನ್ನು ತಲುಪಬೇಕಾದ್ರೆ ಏನು ಮಾಡಬೇಕು ಅಂತ ಯಾಕೆ ಯೋಚನೆ ಮಾಡ್ತೀನಿ. ನನ್ನನ್ನು ತಲುಪಬೇಕು ಅಷ್ಟೇ ಯೋಚನೆ ಮಾಡ್ಬೋದು. ಏನು ಮಾಡಬೇಕು ಬೇಡ, ಅದು ದೂರ ಆಯಿತು. ನನ್ನನ್ನು ತಲುಪಿಸೋದು ಯಾರು, ಆ ಭಾರವನ್ನು ನನ್ನ ಮೇಲೆ ಹಾಕಬೇಕು ಅಂತ ಹೇಳ್ತಾನೆ ಕೃಷ್ಣ. ನಿನ್ನ ಹತ್ರ ತಲುಪಿಸೋ ಭಾರ ನಿಂದೆ, ನಂದಲ್ಲ. ಆ ಮಟ್ಟದ ಶರಣಾಗತಿ ಇದ್ದರೆ ನೀನು ಧರ್ಮದಿಂದ ಡೈರೆಕ್ಟ್ ಮೋಕ್ಷವನ್ನೇ ನೋಡಬಹುದು. ಇಲ್ಲ ಸ್ವಲ್ಪ ಸುತ್ತಕೊಂಡು ಬರ್ತೇನೆ ಅಂದರೆ ಧರ್ಮದಿಂದ ಅರ್ಥದಿಂದ ಕಾಮನೆಗಳನ್ನು ಪೂರೈಸ್ಕೊಳ್ಳೋದು. ಕಾಮನೆಗಳನ್ನು ಪೂರೈಸಿದ ನಂತರ ವೈರಾಗ್ಯ ಬಂದ ಮೇಲೆ ಮೋಕ್ಷಕ್ಕೆ ಹೋಗಬೇಕು ಅಂತ. ವೈರಾಗ್ಯ ಬಂದೇ ಬರುತ್ತೆ ಅಂತ ಏನು ಹೇಳಲಿಕ್ಕಾಗಲ್ಲ. ವೈರಾಗ್ಯ ಬರಬಹುದು, ಬರದೇ ಇರಬಹುದು, ಅಥವಾ ನಾವು ಹೀಗೆ ಸುತ್ತಿಕೊಂಡು ಹೋದಾಗ ನಮ್ಮ ಆಯುಷ್ಯವೇ ಮುಗಿದೋಗ್ಬೋದು. ಅಲ್ಲಿ ತನಕ ನಾವು ಬರ್ತೇವಂತೇನು ಗ್ಯಾರಂಟಿ ಇಲ್ಲ ಅಲ್ವಾ. ಅಷ್ಟು ವರ್ಷ ನಾವು ಇದೆಲ್ಲ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು, ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ, 80 ವರ್ಷದವರನ್ನು ನೀವು ಕೇಳಿದರೆ ಅವರು ಹೇಳ್ತಾರೆ, ಇಲ್ಲ ಸರ್, ಇನ್ನೂ ನಂದು ಕೆಲಸನೇ ಮುಗಿದಿಲ್ಲ, ಈ ಜಗತ್ತಲ್ಲಿ ಬೇಕಾದಷ್ಟು ಕೆಲಸ ಇದೆ, ಕೊನೆ ಮೊಮ್ಮಗನಿಗೊಂದು ಮದುವೆ ಮಾಡೋದು ನೋಡಿ ಅವನಿಗೊಂದು ಮನೆ ಮಾಡಿಕೊಳ್ಬೇಕು 80 ವರ್ಷದವರು ಹೇಳ್ತಾರೆ. ಹಾಗಾಗಿ ಅವರಿಗೆ ಆ ಚಿಂತನೆಯೇ ಬರೋದಿಲ್ಲ, ಮೋಕ್ಷದ ಚಿಂತನೆಯೇ ಬರೋಲ್ಲ. ಅವರು ಅರ್ಥದಲ್ಲೇ ಸ್ಟಕ್ ಆಗ್ತಾರೆ. ಮನೆ ಮಾಡೋದು, ಸೈಟು ಮಾಡೋದು, ಹಣ ಮಾಡೋದು, ಅಥವಾ ಉದ್ಯೋಗ ಮಾಡೋದು, ಇಂಥದ್ರಲ್ಲಿ ಸ್ಟಕ್ಕಾಗಿ ಕೊನೆಗೆ ಆ ಕೊನೆಯದ ತನಕ ಹೋಗೋದೇ ಇಲ್ಲ. ಹಾಗಾಗಿ ಯಾವಾಗಲೂ ಮನುಷ್ಯ ಜನ್ಮದಲ್ಲಿ ಗುರಿ ಫಸ್ಟ್ ಫಿಕ್ಸ್ ಮಾಡ್ಕೊಂಡು ಬಿಡಬೇಕು. ಗುರಿ ಏನು ಅಂದರೆ ನನ್ನ ಮೋಕ್ಷದ್ದೇ ಗುರಿ ಫಿಕ್ಸ್ಡ್. ಈ ಗುರಿ ನಿಮಗೆ ಗ್ಯಾರಂಟಿ ಗೊತ್ತಾದಾಗ ನಿಮಗೆ ಲೈಫಲ್ಲಿ ನಿರಾಶೆ ಆಗೋದಿಲ್ಲ. ಯಾಕೆಂದ್ರೆ ನೀವು ಅರ್ಥ ಮತ್ತು ಕಾಮನೆಗಳನ್ನು ಮಾಡಿದರೂ ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋಲ್ಲ. ನೀವು ಮಾಡ್ತೀರಿ, ಹಣ ಗಳಿಸ್ತೀರಿ, ಅಥವಾ ನಿಮ್ಮ ಆಸೆಗಳನ್ನು ತೀರಿಸ್ಕೊಳ್ತೀರಿ, ಇಂಪಾರ್ಟೆನ್ಸ್ ಇಲ್ಲದೆ ತೀರಿಸ್ಕೊಳ್ತೀರಿ. ಅದರ ಬಗ್ಗೆ ತುಂಬ ಏನಿಲ್ಲ, ಆಯಿತು ಹೋಗೋದು ಅಷ್ಟೇ. ಹೋಗ್ಲಿಕ್ಕಿದ್ದು ಬೇಡ, ಬಿಡು, ಹೋಗಿಲ್ಲ ಅಂದರೆ ಏನೂ ಆಗೋಲ್ಲ ಅನ್ನೋ ಥರ. ಆದರೆ ಆಗಲಿ, ಆಗಿಲ್ಲ ಅಂದರೆ ಆಗಿಲ್ಲ, ಆದರೆ ಇದು ಆಗಲೇಬೇಕು ಅಂತ. ಕೊನೆಯದು ಮೋಕ್ಷ ಆಗಲೇಬೇಕು, ಉಳಿದದ್ದು ಆಪ್ಷನ್ ಅಲ್ಲ. ಆದರೆ ಆಗಲಿ, ಆಗಿಲ್ಲ ಅಂದರೆ ಆಗೋದು ಬೇಡ ಅಂತ. ಬಟ್ ಇವಾಗ ಏನಾಗಿದೆ, ಉಲ್ಟಾ ಆಗಿದೆ. ಮೋಕ್ಷ ಆಪ್ಷನಲ್ ಆಗಿದೆ. ಅದಾದರೆ ಆಗಲಿ, ಆಗಿಲ್ಲ ಅಂದರೆ ಬೇಡ, ಮತ್ತೇನು ಆಗಲೇಬೇಕು, ಹಣ ಆಗಲೇಬೇಕು. ಈಗ ಅಲ್ಲಿ ಚೇಂಜ್ ಆಗಿದೆ. ಧರ್ಮ ಅರ್ಥ ಆಗಲೇಬೇಕು. ಯಾಕೆ ಅರ್ಥ? ಈ ಜನ್ಮದೆಲ್ಲ ನಂದೆಲ್ಲ ಆಸೆಗಳೆಲ್ಲ ತೀರಿಸ್ಬೇಕು, ಕಾಮನೆಗಳೇ ಅಂತಿಮ ಆಗಿದೆ. 4ನೇದು ಬರೋದೇ ಇಲ್ಲ. ಹೆಚ್ಚಿನವರ ಜೀವನದಲ್ಲಿ 4ನೇದು ಬರೋಲ್ಲ. ಧರ್ಮ, ಅರ್ಥ, ಕಾಮ ಮುಗಿದೋಯ್ತು. ಈಗ ಎಷ್ಟೋ ಜನ ಧರ್ಮವಾಗಿ ಬದುಕ್ತಾರೆ,
ಒಳ್ಳೆಯವರಾಗಿರ್ತಾರೆ, ನ್ಯಾಯವಾಗಿಯೇ ಸಂಪಾದಿಸ್ತಾರೆ, ಯಾರಿಗೂ ಮೋಸವೂ ಮಾಡಲ್ಲ. ಅರ್ಥ ಆಯಿತು. ಅದರಿಂದ ಹಣ ಸಂಪಾದಿಸ್ತಾರೆ. ಏನು ಮಾಡ್ತೀವಿ ಅಂದರೆ ನನ್ನ ಕಾಮನೆಗಳನ್ನೆಲ್ಲ ತೀರಿಸ್ಕೊಳ್ಳಿಕ್ಕೆ. ಏನಪ್ಪ ನಿನ್ನ ಕಾಮನೆ? ಒಂದೊಂದು ದೇಶದಲ್ಲಿ ಒಂದೊಂದು ಮನೆ ಇರಬೇಕು. ಎಷ್ಟೋ ಜನಕ್ಕಿದೆ. ಎಷ್ಟೋ ಜನಕ್ಕೆ ಬೇಕಾದಷ್ಟು ಹಣ ಇದ್ದವರು ಏನು ಮಾಡ್ತಾರೆ, ತುಂಬ ಹಣ ಬರ್ತದೆ, ಕೋಟ್ಯಂತರ ರೂಪಾಯಿ ಹಣ ಬರ್ತದೆ ಅಂತ ಇಟ್ಕೊಳ್ಳಿ. ಫಿಲಮ್ ಸ್ಟಾರ್ಸ್, ಕ್ರಿಕೆಟ್ ಆಡೋರು, ಹೈ ಬಿಸ್ನೆಸ್ ಮ್ಯಾನ್ ಏನು ಮಾಡ್ತಾರೆ, ಹಣ ಏನು ಮಾಡ್ತಾರಪ್ಪ? ಹಾಂ, ಒಂದು ನ್ಯೂಜಿಲ್ಯಾಂಡ್ನಲ್ಲಿ ಒಂದು ಮನೆ ಇರಬೇಕು, ಸ್ವಿಟ್ಜರ್ಲ್ಯಾಂಡಲ್ಲಿ ಒಂದು ಮನೆ ಇರಬೇಕು, ಇಂಡಿಯಾದಲ್ಲಿ ಬೆಂಗಳೂರಲ್ಲಿ ಒಂದು ಇರಬೇಕು, ಡೆಲ್ಲಿಯಲ್ಲಿ ಇರಬೇಕು, ಒಂದು ಬಾಂಬೆಯಲ್ಲಿ ಇರಬೇಕು. ಆ ಥರ ಮಾಡಿ ಮತ್ತೇನು ಮಾಡಲಿಕ್ಕಾಗೋಲ್ಲ. ಏನು ಮಾಡ್ತೀರಿ ಹಣ ಅಂದರೆ ನೀವು? ಒಂದು 200 ಕಾರುಗಳಿರಬೇಕು, ಬ್ರ್ಯಾಂಡೆಡ್ ಕಾರುಗಳಿರಬೇಕು. ಪ್ರತಿ ಒಂದೊಂದು ಮನೆಯಲ್ಲೂ 10 ಮನೆ ಇದ್ದರೆ 10 ಮನೆಯಲ್ಲೂ 10 ಕಾರುಗಳಿರಬೇಕು. ಅದು ಐಷಾರಾಮಿ ಕಾರುಗಳಿರಬೇಕು. ಈ ಥರ ಕಾಮನೆಗಳು ತೀರುವುದೇ ಇಲ್ಲ ಅಂತ. ಈಗ ಧರ್ಮ ಆಗತ್ತೆ. ಧರ್ಮವಾಗಿ ನಾನು ನ್ಯಾಯವಾಗಿಯೇ ನಾನು ಸಂಪಾದನೆ ಮಾಡ್ತೇನೆ, ನ್ಯಾಯವಾಗಿಯೇ ಬದುಕ್ತೇನೆ, ಆಗತ್ತೆ ಧರ್ಮ. ಅರ್ಥ, ಹಣವನ್ನು ನಾನು ಸಂಪಾದನೆ ಮಾಡ್ತೇನೆ ನ್ಯಾಯವಾಗಿ, ಅದು ಆಗತ್ತೆ. ಮೂರನೇದಾಗೋಲ್ಲ. ಕಾಮನೆಗಳು ಮುಗಿಯುವುದೇ ಇಲ್ಲ. ಒಂದು ಕಾಮನೆ ಮುಗಿದರೆ ಅದಕ್ಕೆ ಸಂಬಂಧಪಟ್ಟು ಇನ್ನೊಂದು ಕಾಮನೆ ಹುಟ್ಟತ್ತೆ. ಅದೇ ಪ್ರಾಬ್ಲಮ್ಮು. ಹಾಗಾಗಿ ಸಂಸಾರದಲ್ಲಿ ಮನುಷ್ಯ ಸಿಕ್ಕಾಕೊಳ್ತಾನೆ. ಪ್ರವೃತ್ತಿ ಮಾರ್ಗದಲ್ಲಿ ಹೋದಾಗ ಏನಾಗತ್ತೆ, ಸಿಕ್ಕಾಕೊಳ್ತಾನೆ ಸಂಸಾರದಲ್ಲಿ. ಅಲ್ಲಿಂದ ಮುಂದೆ ಹೋಗ್ಲಿಕ್ಕಾಗಲ್ಲ ಅವನಿಗೆ. ಹಾಗಾಗಿ ಏನು, ಕಾಮನೆಗಳು ಬೇಗ ಬೇಗ ಕಾಮನೆಗಳನ್ನು ಮುಗಿಸ್ಕೋ ಅಂತ ಹೇಳ್ತವೆ. ಮುಗಿಬೇಕಲ್ಲ, ಮುಗಿಯೋದೇ ಇಲ್ಲ. ಅದು ಮುಗಿಯೋದೇ ಇಲ್ಲ. ಒಂದು ಜನ್ಮಲ್ಲಲ್ಲ, ಯಾವ ಜನ್ಮಲ್ಲೂ ಮುಗಿಯೋಲ್ಲ. ಅದು ಪ್ರಾಬ್ಲಮ್ ಅಲ್ಲಿರೋದು. ಯಾಕೆ ಮೋಕ್ಷದ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಈಗ ನೀವು ಈಗ ಪ್ರಯತ್ನ ಮಾಡಿಲ್ಲದಿದ್ದರೆ ಮುಂದಿನ ಜನ್ಮದಲ್ಲಿ ಆಗತ್ತೋ? ಆಗೋಲ್ಲ. ಯಾಕಾಗೋಲ್ಲ ಅಂದರೆ ನನ್ನ ಚಿತ್ತದಲ್ಲಿ ಅದೇ ಆಸೆಗಳು ಇರ್ತವೆ. ನನ್ನ ಕರ್ಮಗಳಲ್ಲಿ ನಾನು ಮಾಡಿದ ಕರ್ಮಗಳು ಅದೇ ನನ್ನ ಸ್ವಭಾವ ಜೊತೆಯಾಗಿ ಬಂದು ಆ ಸ್ವಭಾವ ಮುಂದಿನ ಜನ್ಮದಲ್ಲಿ ವ್ಯಕ್ತ ಆಗುತ್ತೆ, ಮತ್ತು ಅಲ್ಲಿ ಕಾಮನೆಗಳಲ್ಲಿ ನಿಲ್ಲತ್ತೆ. ಹಾಗಾಗಿ ಎಷ್ಟು ಜನ್ಮ ಬಂದರೂ ಆಸೆಗಳು ತೀರುವುದಿಲ್ಲ. ಎಷ್ಟು ಆಸೆಗಳನ್ನು ತೀರಿಸಿದರೂ ಆಸೆ ಕಂಪ್ಲೀಟಾಗಿ ತೀರುವುದಿಲ್ಲ. ಯಾಕೆ? ಮೋಹ ಬಂದುಬಿಡತ್ತೆ, ಮಧ್ಯದಲ್ಲಿ ಮೋಹ ಬಂದುಬಿಡತ್ತೆ. ಮೋಹಗಳು ಆಸೆಯನ್ನು ಜಾಸ್ತಿ ಮಾಡ್ತವೆ. ಈಗ ನಾವು ನಮ್ಮ ಆಸೆ ಬಗ್ಗೆ ಹೇಳ್ತಾ ಇಲ್ಲ. ಈಗೇನಾಗತ್ತೆ, ಆಸೆಗಳು ಹೇಗೆ ಎಕ್ಸ್ಟೆನ್ಷನ್ ಆಗತ್ತೆ. ಈಗ ನಾನು ಒಬ್ಬ ವ್ಯಕ್ತಿ ಆಸೆ ಮಾತ್ರ ತೀರಿಸೋದಾದ್ರೂ ತೀರಿಸ್ಬಿಡ್ಬೋದು. ನಾವು ನಮ್ಮ ಆಸೆ ಮಾತ್ರ ತೀರಿದಾದ್ರೂ ತೀರೋಗತ್ತೆ. ಹೇಗೆ? ಆಯ್ತಪ್ಪ, ಚೆನ್ನಾಗಿ ಒಳ್ಳೆ ಎಜುಕೇಷನ್ನು ಮಾಡಬೇಕು, ಆಯಿತು. ಮದುವೆ ಆಗಬೇಕು, ಆಯಿತು. ಮಕ್ಕಳಾಗಬೇಕು, ಆಯಿತು. ಅಲ್ಲಿಗೆ ಆಯಿತು. ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು, ಆಯಿತು. ಅವರನ್ನು ಸೆಟ್ಲ್ ಮಾಡಬೇಕು, ಆಯಿತು, ಮುಗಿದೋಯ್ತು. ಆಮೇಲೆ ನಮಗೆ ಅಷ್ಟೊತ್ತಿಗೆ ಏಜ್ ಆಗಿರುತ್ತೆ, ಇನ್ನೇನು ಬೇಡ ಅನಿಸತ್ತೆ. ಇದ್ರೂ ನಮಗೇನು ಉಪಯೋಗ ಇಲ್ಲ. ಅದು ಹಣ ಇದ್ದರೂ ನಮಗೇನು ಉಪಯೋಗ ಇಲ್ಲ. ಯಾಕಂದರೆ ಆ ಹಣವನ್ನು ಯೂಸ್ ಮಾಡಿಕೊಳ್ಳಿಕ್ಕೆ ಬೇಕಾದ್ದು ತಿನ್ನು ಅಂದರೆ, ಅಯ್ಯೋ ತಿನ್ನೋದಕ್ಕಾಗಲ್ಲ ಸರ್. ನಾನು ಬೆಳಗ್ಗೆ ಒಂದು ಚಪಾತಿ, ಮಧ್ಯಾಹ್ನ ಒಂದು ಚಪಾತಿ, ಸಾಯಂಕಾಲ ಒಂದು ಚಪಾತಿ ಅಷ್ಟೇ ತಿನ್ನೋದು ಅನ್ನೋರು ಬೇಕಾದಷ್ಟು ಜನ ಇದ್ದಾರೆ. ಅಷ್ಟೇ ಸರ್. ಆಮೇಲೆ ನಾನೇನು ತಿನ್ನೋಲ್ಲ. ಆಮೇಲೆ ನೀವು ಟೂರಿಗೆ ಹೋಗ್ತಾರೋ? ಅಯ್ಯೋ ಇಲ್ಲಪ್ಪ, ಈಗ ಟೂರಿಗೆ ಹೋಗೋಲ್ಲ, ನನಗೆ ಶುಗರ್ ಇದೆ, ನನಗೆ BP ಇದೆ, ಕಾಲು ನೋವಿದೆ, ಮಂಡಿ ನೋವಿದೆ, ಟೂರಿಗೆ ಹೋಗ್ಲಿಕ್ಕಾಗೋಲ್ಲ. ಸರಿ, ಆಗೋಲ್ಲ. ಟೂರಿಗೆ ಹೋಗ್ಲಿಕ್ಕಾಗೋಲ್ಲ, ತಿನ್ನೋದಕ್ಕೂ ಆಗೋಲ್ಲ, ದೊಡ್ಡ ಮನೆಯವರು ಓಡಾಡಲಿಕ್ಕೂ ಆಗೋದಿಲ್ಲ. ಸರಿ, ಆಯ್ತಲ್ಲ ನಿಮಗೆ. ಅದಲ್ಲ ಸರ್, ಇನ್ನೇನಾದರೂ ಆಸೆ ಇದೆಯೋ? ಇದೆ ಸರ್. ಏನು ಆಸೆ ಇದೆ? ನನ್ನ ಮಗ ಐಷಾರಾಮಾಗಿರ್ಬೇಕು ಸರ್. ಅವನಿಗೆ ಮುಂದೆ ಏನೂ ಕಷ್ಟ ಬರಬಾರ್ದು. ಆಯ್ತಪ್ಪ, ಒಂದು 4 ಮನೆ ಮಾಡಿದೆ, ಓಕೆನಾ? ನಾಟ್ ಓಕೆ ಸರ್. ನನ್ನ ಮಗನಿಗೆ ಎಷ್ಟು ಜನ ಮಕ್ಕಳಾಗ್ತಾರೋ ಏನೋ. ಪ್ರತಿಯೊಬ್ಬ ಮಕ್ಕಳು ಒಳ್ಳೆ ಎಜುಕೇಟೆಡ್ ಆಗಬೇಕು, ಒಳ್ಳೆ ಕಡೆ ಸೆಟ್ಲ್ ಆಗಬೇಕು. ಹಾಗೆ ಅವರು
ಅದಕ್ಕೆ ಏನು ಹೇಳ್ತಾರೆ ನೋಡಿ, ನೀವು ಬ್ರಹ್ಮಜ್ಞಾನಿ ಆದರೆ ಮುಂದಿನ 7 ಜನರೇಷನು ಮುಂದೆ ಬರೋದು, ಹಿಂದಿನ 7 ಜನರೇಷನು ಅಷ್ಟೂ ಜನರು ಮುಕ್ತರಾಗಿ ಬಿಡ್ತಾರೆ, ಅಷ್ಟೂ ಜನರು ಪುಣ್ಯಾತ್ಮರಾಗಿ ಬಿಡ್ತಾರೆ ಅಂತ ಹೇಳ್ತಾರೆ. ಮುಂದಿನ 7 ಜನರೇಷನು ಹಿಂದಿಂದು ನಮ್ಮಪ್ಪ ತಾತ ಮುತ್ತಾತ ಅದು ಎಲ್ಲಾದ್ರೂ ಮಧ್ಯೆ ಸ್ಟ್ರಕ್ ಆಗಿದ್ದರೆ ಅಷ್ಟು ಜನ ರಿಲೀವ್ ಆಗ್ತಾರೆ ಅಂತ. ಅಂದರೆ ಹಾಗೆ ನೀವು ಆಧ್ಯಾತ್ಮಿಕದಲ್ಲಿ ಹೋದಾಗಲೂ ಮುಂದೆ ಮತ್ತು ಹಿಂದೆ ಈ ಎರಡೂ ಇದೆ. ಹಾಗಾಗಿ ಲೌಕಿಕದಲ್ಲಿ ಹೋದಾಗಲೂ ಅದೇ ಥಿಯರಿಯನ್ನು ಉಪಯೋಗಿಸ್ಕೊಂಡು ಏನು ಮಾಡ್ತಾರೆ, ಎಷ್ಟೇ ಇದ್ದರೂ ನನ್ನ ವಂಶದವರಿಗೆ ಹೋಗಬೇಕು ಅನ್ನೋ ಆಸೆ ಅವರನ್ನು ನೋಡೇ ಇರೋಲ್ಲ. ಆ್ಯಕ್ಚುಲಿ ಈಗ ಮಗನನ್ನು ನೋಡಿರ್ಬೋದು, ಆಯಿತು ಮ್ಯಾಕ್ಸಿಮಮ್ ಮೊಮ್ಮಗನ್ನು ನೋಡಿರ್ಬೋದು, ಅದರ ಮೇಲಿನವರು ಹೆಚ್ಚು ನೋಡೋಲ್ಲ. ಅದು ಅವರ ಮೇಲಿನವರಿಗೆ ಮರಿಮಗ ಮರಿಮಗ ಅವನಿಗೆಲ್ಲ ಆಗಬೇಕು ಅಂತ ಈ ಆಸೆಯನ್ನು ತೀರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಈ ಆಸೆಯನ್ನು ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಆಸೆಯನ್ನು ತೀರಿಸ್ಲಿಕ್ಕೆ ಆಗೋಲ್ಲ. ಮತ್ತು ತೀರಿಸ್ಲಿಕ್ಕೆ ಆಗೋದೇ ಇಲ್ವಾ? ಆಗತ್ತೆ. ಹೇಗಾಗತ್ತೆ? ಒಂದೇ ಒಂದು ದಾರಿ ಅಂದರೆ ವೇದಾಂತದ ದಾರಿ. ಆ ದಾರಿ ಬಿಟ್ಟರೆ ಯಾವ ದಾರಿಯಲ್ಲೂ ಆಗೋಲ್ಲ. ಭಕ್ತಿ ಹೋಗಲ್ಲ, ಆಗೋದಿಲ್ಲ. ಧ್ಯಾನದಲ್ಲೂ ಆಗೋಲ್ಲ. ವೇದಾಂತದಲ್ಲಿ ಮಾತ್ರ ಆಗತ್ತೆ. ವೇದಾಂತ ಏನು ಹೇಳುತ್ತೆ, ನಿನ್ನ ದೇಹನೇ ಅಲ್ಲ, ನೀನು ಹೇಗೆ ತಲೆಗೆಡಿಸ್ಕೊಳ್ತೀಯ? ನೀನು ಆತ್ಮ ಅಂತ ಅಂದ್ಕೊಂಡ ಮೇಲೆ ಆತ್ಮ ಮತ್ತು ಪರಮಾತ್ಮನಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಭಗವಂತನಿಗೆ ಯಾವ ಆಸೆನೂ ಇಲ್ಲ. ತನ್ನಿಂದ ತಾನೇ ಮ್ಯಾನಿಫೆಸ್ಟ್ ಆಗುತ್ತೆ. ಏನಾಗಬೇಕು ಅದು ತನ್ನಿಂದ ತಾನೇ ಆಗುತ್ತೆ. ನೀನು ಹೇಗೆ ತಲೆಗೆಡಿಸ್ಕೊಳ್ತೀಯ? ನಿನ್ನ ಕೈಯಲ್ಲಿ ಏನೂ ಇಲ್ಲ, ನೀನು ಏನನ್ನೂ ಬದಲಾಯಿಸಲಾರೆ. ಏನಾಗತ್ತೆ ಅದಾಗತ್ತೆ. ಫ್ಲೋ ಗೋ ವಿತ್ ದಿ ಫ್ಲೋ ಅನ್ನೋದು. ಮನಸ್ಸು ನಿರಾಳ ಆಗೋದು ಯಾರಿಗೆ ಅಂದರೆ ವೇದಾಂತದಲ್ಲಿದ್ದವರಿಗೆ ಮಾತ್ರ. ಉಳಿದವರಿಗೆ ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕಾಗೋಲ್ಲ. ಮನಸ್ಸು ಅಂದರೆ ಆಸೆಗಳು ಅಂತ ಅರ್ಥ. ಮನಸ್ಸಿದ್ದು ಏನು? ಸಹಜ ಸ್ವಭಾವ ಆಸೆಗಳು. ಅದು ಅಲ್ಲಲ್ಲಿ ಹೋಗಿ ಸ್ಟಕ್ಕಾಗಿ ಹೋಗುತ್ತೆ. ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4 ಪುರುಷಾರ್ಥಗಳು ಅಂತ ಹೇಳ್ತಾರೆ. ಇದರಲ್ಲಿ ಮನುಷ್ಯ ಜನ್ಮದ ಅತ್ಯಂತ ಶ್ರೇಷ್ಠ ಪುರುಷಾರ್ಥ ಯಾವುದು ಅಂದರೆ ಮೋಕ್ಷಕ್ಕಾಗಿ ನಾನು ಪ್ರಯತ್ನ ಮಾಡ್ತೇನೆ ಅಂದರೆ ದಿ ಬೆಸ್ಟ್ ಅಂತ. ನಾನು ಮೊದಲಿಂದಲೇ ಧರ್ಮ ಮೋಕ್ಷಕ್ಕಾಗಿ ಪ್ರಯತ್ನ ಮಾಡುವನು ಧರ್ಮ ಮಾರ್ಗದಲ್ಲೇ ಹೋಗ್ತಾನೆ, ಬೇರೆ ಮಾರ್ಗದಲ್ಲೂ ಅದಾಗೋಲ್ಲ. ಅದು ಅರ್ಥ ಕಾಮನೆಗಳದ್ದು ನಾನು ಕಡಿಮೆ ಮಾಡಿಕೊಳ್ತದೆ. ನನ್ನ ಪ್ರಯತ್ನ ಏನೆಂದ್ರೆ ಮೋಕ್ಷಕ್ಕೆ ಅನ್ನೋದಿದ್ದರೆ ಇಟ್ಸ್ ವೆರಿ 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 ಗುಡ್ ಸಿಂಟಮ್. ಅದಾಗೋಲ್ಲ. ನಾನು ಅದು ಮಾಡಿದ್ಮೇಲೆ ಅದು ಮಾಡ್ತೇನೆ ಅಂದರೆ ಅಲ್ಲಿ ತನಕ ಹೋಗಲಿಕ್ಕೆ ನಮಗೆ ಜೀವಿತದಲ್ಲಿ ಸಮಯ ಇದೆ ಅಂತ ಹೇಳಲಿಕ್ಕಾಗೋಲ್ಲ. ಹಾಗಾಗಿ ಧರ್ಮದಿಂದ ಅರ್ಥ ಅಂದರೆ ಹಣದಿಂದ ಕಾಮನೆಗಳನ್ನು ತೀರಿಸ್ಕೊಳ್ಳೋದು. ಇದನ್ನು ಸಂಸಾರ ಮಾರ್ಗ ಅಂತ ಹೇಳ್ತಾರೆ, ಪ್ರವೃತ್ತಿ ಮಾರ್ಗ ಅಂತ ಹೇಳ್ತಾರೆ. ಡೈರೆಕ್ಟಾಗಿ ಮೋಕ್ಷಕ್ಕೆ ಪ್ರಯತ್ನ ಮಾಡೋದು ನಿವೃತ್ತಿ ಮಾರ್ಗ ಅಂತ ಹೇಳ್ತಾರೆ. ಸನತ್ ಕುಮಾರ ಇವರೆಲ್ಲ ಬ್ರಹ್ಮನ ಸೃಷ್ಟಿಯಲ್ಲಿ ಬಂದಾಗ ಅವರು ನಾವು ಪ್ರವೃತ್ತಿ ಮಾರ್ಗಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾರೆ, ನಾವು ಮೋಕ್ಷ ಮಾರ್ಗಕ್ಕೆ ಹೋಗ್ತೇವೆ. ಹಾಗಾಗಿ ಈ ಸಂಸಾರದ ವಿಷಯಕ್ಕೆ ನಾವು ಬರೋಲ್ಲ, ಆ ಸುದ್ದಿಗೆ ಬರೋಲ್ಲ ಅಂತ ಹೇಳಿ ಅವರು ಆ ಮಾರ್ಗಕ್ಕೆ ಹೋಗ್ತಾರೆ. ಆ ಮಾರ್ಗಕ್ಕೆ ಹೋಗುವುದನ್ನು ನಾವು ಸನ್ಯಾಸಿಗಳು ಅಂತ ಹೇಳ್ತೇವೆ. ಕರೆಕ್ಟಾಗಿ ಸಂನ್ಯಾಸ ಎಲ್ಲವನ್ನು ಬಿಟ್ಟು ಒಂದೇ ಮಾರ್ಗಕ್ಕೆ ಹೋಗುವುದನ್ನು ನಾವು ಇವತ್ತೇ ಸನ್ಯಾಸ ಮಾನಸಿಕವಾಗಿ ಸನ್ಯಾಸಿಗಳಾಗಬೇಕು ಅಂತ ಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾನೆ. ನಿತ್ಯ ಸನ್ಯಾಸಿ ಅನ್ನೊಂದು ಶಬ್ದವನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಉಪಯೋಗಿಸ್ತಾನೆ. ನೀನು ಸನ್ಯಾಸಿಗಾಗಿ ಕಾಷಾಯ ಬಟ್ಟೆಯನ್ನು ಉಡುವ ಅವಶ್ಯಕತೆ ಇಲ್ಲ, ಮನೆ ಬಿಟ್ಟು ಹೋಗುವ ಅವಶ್ಯಕತೆ ಇಲ್ಲ, ಸಂಸಾರವನ್ನು ಬಿಟ್ಟು ಹೋಗುವ ಅವಶ್ಯಕತೆ ಇಲ್ಲ, ಮದುವೆ ಆಗಬಾರ್ದು ಅನ್ನುವ ಅವಶ್ಯಕತೆಯೂ ಇಲ್ಲ. ಮಾನಸಿಕವಾಗಿ ನೀನು ಯಾವುದಕ್ಕೂ ಕಚ್ಕೊಳ್ಬೇಡ, ಮಾನಸಿಕವಾಗಿ ಯಾವುದನ್ನು ಹಿಡಬೇಡ. ಸುಮ್ಮನೆ ಆರಾಮಾಗಿ ನಿನ್ನ ಮನಸ್ಸನ್ನು ಭಗವದ್ಭಕ್ತಿಯಲ್ಲೇ ಕೊಡು, ಮೋಕ್ಷ ಪ್ರಾಪ್ತಿ ವಿಷಯದಲ್ಲೇ ಕೊಡು.
ಅದಕ್ಕೆ ಆವಾಗ ಶ್ರವಣ ಮನನ ನಿಧಿಧ್ಯಾಸನ ಮಾಡು, ಇವೆಲ್ಲ ಹೇಳ್ತೇವೆ ನಾವು. ವೇದಾಂತದ ಶ್ರವಣವನ್ನು ಮಾಡು, ಗುರು ಹಿರಿಯರನ್ನು ಪೂಜಿಸು, ಈ ಮಾರ್ಗದಲ್ಲಿ ಹೋದರೆ ತನ್ನಿಂದಾನೇ ರೀಚ್ ಆಗ್ತೀಯ ಅಂತ ಅನ್ನೋದಿಗೆ ಈ ವಿಡಿಯೋವನ್ನು ಮುಗಿಸ್ತೇನೆ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು.